ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಮೇಕೆದಾಟು ಯೋಜನೆ ಹಾಗೆ ಕಾವೇರಿ ನದಿ ನೀರಿನ ಹಂಚಿಕೆ ಬಗ್ಗೆ ಮಾತುಕತೆ ನಡೆಸೋಕೆ ಬರುವ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗುವವರಿದ್ದಾರೆ. ಇದೊಂದು ರೀತಿ ಐತಿಹಾಸಿಕ ಸಂದರ್ಭ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಇಂಥ ಮಾತುಕತೆಗೆ ಅವಕಾಶ ಇದೆಯಾ? ಏನಾದರೂ ಅಡ್ಡಿ ಇದೆಯಾ? ಇದಕ್ಕೆ ಕಾನೂನಿನ ಮಾನ್ಯತೆ ಸಿಗುತ್ತಾ? ಇದರಿಂದ ಪರಿಹಾರ ಸಾಧ್ಯನಾ? ಹೇಗೆ? ಕಾನೂನೇನು ಹೇಳುತ್ತೆ ನೋಡೋಣ ಎಳೆಯಾಗಿ. ಬರುವ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಅವರು ಕರ್ನಾಟಕಕ್ಕೆ ಬರ್ತಿರೋದು ಇದೇ ಮೊದಲೇನೂ ಅಲ್ಲ. ಮೊನ್ನೆ ಕರ್ನಾಟಕದ ಕೊಲ್ಲೂರಿಗೆ ಬಂದು ಮೂಕಾಂಬಿಕೆ ಅಮ್ಮನವರಿಗೆ ಹರಕೆಯನ್ನು ಒಪ್ಪಿಸಿ ಹೋಗಿದ್ರು. ಇದೇ ವಿಜಯ್ ಈ ಹಿಂದೆಯೂ ಕೂಡ ಹಲವು ಬಾರಿ ಬಂದಿದ್ದಾರೆ. ಆದ್ರೆ ಈ ಬಾರಿ ಬರ್ತಿರೋದು ಮಾತ್ರ ಕೊಲ್ಲೂರಿಗಲ್ಲ, ಕಾವೇರಿಗೆ, ಕಾವೇರಿ ಕುರಿತ ಮಾತುಕತೆಗೆ. ಅದು ಸಹ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಜೊತೆಗೆ. ಇದು ಹೇಗೆ ಸಾಧ್ಯ ಅಂದ್ರೆ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ. ಈ ಹಿಂದೆಯೂ ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯಗಳ ಮುಖ್ಯಮಂತ್ರಿಗಳ ಮಧ್ಯೆ ಮಾತುಕತೆ ನಡೆದ ನಿದರ್ಶನಗಳಿವೆ. ಆ ವಿವರ ಮುಂದೆ ನೋಡ್ತಾ ಹೋಗೋಣ. ಆದರೆ ತೀರಾ ಇತ್ತೀಚಿನ ವರ್ಷಗಳಲ್ಲಿ, ಕನಿಷ್ಠ ಕಳೆದ 10 ವರ್ಷಗಳಲ್ಲಿ ಇಂತಹ ಮಾತುಕತೆ ನಡೆದಿರಲಿಲ್ಲ. ಅಷ್ಟರ ಮಟ್ಟಿಗೆ ಈಗ ಕರ್ನಾಟಕದ ಮುಖ್ಯಮಂತ್ರಿ ಹಾಗೂ ತಮಿಳುನಾಡು ಮುಖ್ಯಮಂತ್ರಿ ಮಧ್ಯೆ ನಡೀತಾ ಇರುವಂತಹ ಬಹಳ ಅಪರೂಪದ ಪ್ರಯತ್ನ. ಅದರಲ್ಲೂ ಈ ಪ್ರಯತ್ನ ಎರಡೂ ರಾಜ್ಯಗಳಲ್ಲೂ ಕೂಡ ಬರಗಾಲದ ಛಾಯೆ ಆವರಿಸಿರುವಂತಹ ಸಂದರ್ಭದಲ್ಲಿ ಆಗ್ತಾ ಇದೆ ಅನ್ನೋದೇ ವಿಶೇಷ. ಮೇಕೆದಾಟು ಯೋಜನೆ ಹಾಗೂ ಕಾವೇರಿ ನದಿ ನೀರಿನ ವಿವಾದದ ಬಗ್ಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ಇಬ್ಬರು ಕೂಡ ಮಾತುಕತೆ ನಡೆಸುವಂಥ ಈ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಹಾಗೆ ನೋಡಿ, ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ದೆಹಲಿಗೆ ಹೋಗಿದ್ರು. ಅಲ್ಲಿ ಕೇಂದ್ರ ಜಲಶಕ್ತಿ ಸಚಿವ C.R. ಪಾಟೀಲ್ ಅವ್ರನ್ನ ಭೇಟಿಯಾದರು. ಆಗ ಈ ಪ್ರಸ್ತಾಪ ಮಾಡಿದರು. ಆಯಿತು, ನೀವು ಮಾತಾಡ್ಕೊಂಡ್ರೆ ನಂದೇನು ತೊಂದರೆ ಇಲ್ಲ ಅಂತ ಅವ್ರು ಹೇಳಿದ ನಂತರ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವ್ರ ಜೊತೆ ಮಾತನಾಡಿದ್ರು. ಅದರ ಪರಿಣಾಮ ಇದೇ ಆಗಸ್ಟ್ 3ನೇ ತಾರೀಕು ಈ ಸಭೆ ನಿಗದಿಯಾಗಿದೆ. ಈಗ ಸಭೆ ನಿಗದಿಯಾಗಿದೆ. ತಮಿಳುನಾಡು ಮುಖ್ಯಮಂತ್ರಿಯೇ ಕರ್ನಾಟಕಕ್ಕೆ ಬರಲು ಒಪ್ಪಿಕೊಂಡಿದ್ದಾರೆ. ಈ ಸಭೆ ಮಾತುಕತೆಯಿಂದ ಈಗ ಎದುರಾಗಿರುವಂತಹ ಬರಗಾಲದ ಸಂದರ್ಭದಲ್ಲಿ ನೀರಿನ ಹಂಚಿಕೆ ವಿಚಾರ, ಸಂಕಷ್ಟ ಸೂತ್ರ ರಚನೆ ಎಲ್ಲೂ ಕೂಡ ಮಾತುಕತೆಯಿಂದ ಆಗುತ್ತಾ ಅಂತ ಮುಂದೆ ನೋಡ್ತಾ ಹೋಗೋಣ. ಆದರೆ ತಮಿಳುನಾಡು ಮುಖ್ಯಮಂತ್ರಿಗಳನ್ನ ಕರ್ನಾಟಕಕ್ಕೆ ಕರೆಸಿ ಇಂಥದೊಂದು ಸಭೆ ಆಗುವಂತೆ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡೆಸಿದ ಪ್ರಯತ್ನದ ಹಿಂದಿನ ಹಾಗೂ ಮುಂದಿನ ಅಸಲಿ ಗುರಿ ಮೇಕೆದಾಟು. ಹೌದು, ಡಿ.ಕೆ. ಶಿವಕುಮಾರ್ ಅವರ ಮೂಲ ಗುರಿ ಮೇಕೆದಾಟು ಯೋಜನೆ. ಈ ಯೋಜನೆಯಿಂದ ತಮಿಳುನಾಡಿಗೆ ಪ್ರತಿ ವರ್ಷ ತಪ್ಪದೆ ನೀರು ಸಿಗುತ್ತೆ. ಬರಗಾಲದಲ್ಲೂ ಕೂಡ ತಮಿಳುನಾಡಿಗೆ ನೀರು ಕೊಡಲು ಸಾಧ್ಯವಾಗುತ್ತೆ ಎಂಬ ಅಂಶಗಳನ್ನ ಮನವರಿಕೆ ಮಾಡಿಕೊಡುವ ಮೂಲಕ ಮೇಕೆದಾಟು ಯೋಜನೆಗೆ ಆಕ್ಷೇಪ ವ್ಯಕ್ತಪಡಿಸಬಾರದಂತ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಬಹುದು. ಅದರ ಜೊತೆಗೆ ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟ ಸೂತ್ರದ ಬಗ್ಗೆಯೂ ಕೂಡ ಮಾತುಕತೆ ನಡೆಸಬಹುದು. ಆದರೆ ಈ ಬಗ್ಗೆ ಕಾನೂನು ಏನ್ ಹೇಳುತ್ತೆ? ಹೀಗೆ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಪರಸ್ಪರ ಮಾತುಕತೆ ನಡೆಸಲು ಅವಕಾಶ ಇದೆಯಾ? ಇದ್ರೆ ಯಾವ ರೀತಿ? ಈ ಬಗ್ಗೆ ಕಾನೂನಿನ ಸ್ವರೂಪ ಯಾವ ರೀತಿ ಇದೆ? ಬನ್ನಿ ನೋಡ್ತಾ ಹೋಗೋಣ. ಹೀಗೆ ನದಿ ನೀರಿನ ವಿವಾದದ ಬಗ್ಗೆ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಅವರವರೇ ಕೂತು ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ನೋಡಿ, ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ 2019 ಅದರ ಪ್ರಕಾರ ಖಂಡಿತವಾಗಿಯೂ ಅವಕಾಶ ಇದೆ. ದ್ವಿಪಕ್ಷೀಯ ಮಾತುಕತೆಯ ಮೂಲಕ ಅವರು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು. ಸಂಕಷ್ಟ ಸೂತ್ರವನ್ನು ಕೂಡ ಅವರೇ ಫೈನಲ್ ಮಾಡ್ಕೊಳ್ಬೋದು. ಇಂಥ ಸಂದರ್ಭದಲ್ಲಿ ಕೇಂದ್ರ ಜಲಶಕ್ತಿ ಇಲಾಖೆಯ ಕಾರ್ಯದರ್ಶಿಗಳು ಕೂಡ ಉಪಸ್ಥಿತರಿರ್ಬೋದು. ಹಾಗೆ ಕಾನೂನಿನ ತಜ್ಞರು, ಹಾಗೆ ಯಾರ್ಯಾರು ಈ ಇಲಾಖೆಗೆ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಮಾತುಕತೆಯನ್ನು ಮಾಡಿ ಒಪ್ಪಂದ ಮಾಡಿಕೊಳ್ಳಿಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇದೆ. ಎರಡೂ ರಾಜ್ಯಗಳು ಮಾತುಕತೆಗೆ ಇಚ್ಛಿಸಿದ್ರೆ ಆಗ ಆ ಸಭೆಯ ಸ್ವರೂಪ ಹೇಗಿರುತ್ತೆ ಅಂತ ಈಗ ನೋಡ್ತಾ ಹೋಗೋಣ. ಕಾವೇರಿ ಸಂಧಾನದ ದಾರಿ. ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಮಾತುಕತೆಗೆ ಪರಸ್ಪರ ಸಮ್ಮತಿಸಿದರೆ ಮೊದಲು ದ್ವಿಪಕ್ಷೀಯ ಸಭೆಯನ್ನ ಕರೆಯಬಹುದು. ಇನ್ನು ಈ ಸಭೆಗಳಲ್ಲಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು, ಜಲಸಂಪನ್ಮೂಲ ಇಲಾಖೆಯ ಮುಖ್ಯ ಎಂಜಿನಿಯರ್ಗಳು ಹಾಗೂ ಕಾನೂನು ತಜ್ಞರು ಭಾಗವಹಿಸುತ್ತಾರೆ.
ಮಾತುಕತೆಯು ಕೇವಲ ರಾಜಕೀಯ ಹಂತದಲ್ಲಷ್ಟೇ ಅಲ್ಲದೆ ತಾಂತ್ರಿಕ ಹಂತದಲ್ಲೂ ಕೂಡ ನಡೆಯಬೇಕಾಗುತ್ತದೆ. ಈ ಮಾತುಕತೆಗೆ ಕೇಂದ್ರ ಸರ್ಕಾರವು ನೇರವಾಗಿ ಮಧ್ಯಸ್ಥಿಕೆ ವಹಿಸಬಹುದು ಅಥವಾ ಎರಡೂ ರಾಜ್ಯಗಳು ಒಪ್ಪಿದರೆ ತಟಸ್ಥ ಮೂರನೇ ವ್ಯಕ್ತಿಯಾಗಿ ಕೇಂದ್ರ ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿಗಳು ಅಥವಾ ಕೇಂದ್ರ ಜಲ ಆಯೋಗದ ಅಧ್ಯಕ್ಷರು ಮಧ್ಯಸ್ಥಿಕೆಯನ್ನು ವಹಿಸಬಹುದು. ಕೇಂದ್ರದ ಸಮ್ಮುಖದಲ್ಲಿ ನಡೆಯುವಂತಹ ಮಾತುಕತೆಗೆ ಅಧಿಕೃತೆಯೂ ಕೂಡ ಇರುವ ಜೊತೆಗೆ ಅತಿ ಹೆಚ್ಚು ಶಾಸನಬದ್ಧ ಮೌಲ್ಯ ಕೂಡ ಸಿಗುತ್ತದೆ. ನೋಡಿ, ಒಮ್ಮೆ ಎರಡೂ ರಾಜ್ಯಗಳು ದ್ವಿಪಕ್ಷೀಯ ಮಾತುಕತೆ ನಡೆಸಿದ ಪರಿಣಾಮ ಪರಸ್ಪರ ಒಪ್ಪಿಗೆ ಮೂಲಕ ಒಂದು ತೀರ್ಮಾನಕ್ಕೆ ಬಂದರೆ ಆ ಒಪ್ಪಂದವನ್ನ ದ್ವಿಪಕ್ಷೀಯ ಒಪ್ಪಂದ ಅಥವಾ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ರೂಪದಲ್ಲಿ ಬರೆದುಕೊಳ್ಳಲಾಗುತ್ತದೆ. ಈ ಒಪ್ಪಂದಕ್ಕೆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕಾರ್ಯದರ್ಶಿಗಳು ಸಹಿಯನ್ನ ಹಾಕ್ತಾರೆ. ನಂತರ ಈ ಒಪ್ಪಂದವನ್ನ ಕೇಂದ್ರ ಸರ್ಕಾರದ ಅನುಮೋದನೆಗೆ ಕಳುಹಿಸಲಾಗುತ್ತದೆ. ಕೇಂದ್ರ ಸರ್ಕಾರವು ಇದನ್ನ ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟಿಸಿದಾಗ ಅಥವಾ ಸುಪ್ರೀಂ ಕೋರ್ಟ್ ಅಕೌಂಟ್ಗೆ ಸಲ್ಲಿಸಿದಾಗ ಅದು ಕಾನೂನುಬದ್ಧ ಮತ್ತು ಬೈಂಡಿಂಗ್ ಆದೇಶವಾಗುತ್ತದೆ. ಕಾವೇರಿ ಸಂಧಾನದ ದಾರಿ, ಬರಗಾಲದ ಸೂತ್ರ ರೂಪಿಸುವ ಸಂಕಷ್ಟ, ರಾಜಕೀಯದ ಮೇಲಾಟವೇ ಕಷ್ಟ. ನೋಡಿ, ಸಾಮಾನ್ಯ ವರ್ಷಗಳಲ್ಲಿ ನೀರು ಹಂಚಿಕೆ ಮಾಡುವುದು ಸುಲಭ. ಆದರೆ ಈಗ ಬಂದಿರುವಂತಹ ರೀತಿ ಬರಗಾಲ ಬಂದಾಗ ನೀರನ್ನ ಹೇಗೆ ಹಂಚಿಕೊಳ್ಳಬೇಕು ಎಂಬುದೇ ಅತಿ ದೊಡ್ಡ ಸವಾಲಾಗಿದೆ. ಇದನ್ನು ಸಂಕಷ್ಟ ಸೂತ್ರ ಅಥವಾ ಡಿಸ್ಟ್ರೆಸ್ ಫಾರ್ಮುಲಾ ಎಂದು ಕರೆಯಲಾಗುತ್ತದೆ. ಸಂಕಷ್ಟ ಸೂತ್ರವನ್ನ ಪರಸ್ಪರ ಮಾತುಕತೆಯ ಮೂಲಕ ರೂಪಿಸಿಕೊಳ್ಳಲು ಸಂಪೂರ್ಣ ಅವಕಾಶವಿದೆ. ನ್ಯಾಯಾಧಿಕಾರಿಗಳು ನೀಡುವಂತಹ ತೀರ್ಪುಗಳಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ವರ್ಷದ ನೀರು ಹಂಚಿಕೆಯ ಪ್ರಮಾಣ ಇರುತ್ತದೆ. ಆದರೆ ಸಂಕಷ್ಟದ ಸಮಯದಲ್ಲಿ ಎಷ್ಟು ನೀರು ಬಿಡಬೇಕು ಎಂಬ ಸ್ಪಷ್ಟ ಸೂತ್ರ ಇರುವುದಿಲ್ಲ. ಹಾಗಾದ್ರೆ ಇದನ್ನ ಹೇಗೆ ಬಗೆಹರಿಸಿಕೊಳ್ಳಬಹುದು ಅಂದ್ರೆ ಕಾವೇರಿ ಸಂಧಾನದ ದಾರಿ. ಇನ್ನು ಇದನ್ನು ಬಗೆಹರಿಸಿಕೊಳ್ಳಲು ಎರಡೂ ರಾಜ್ಯಗಳು ಜಲಾನಯನ ಪ್ರದೇಶದ ಮಳೆ ಪ್ರಮಾಣ, ಜಲಾಶಯಗಳಿಗೆ ಹರಿದು ಬಂದ ಒಳಹರಿವು, ಕುಡಿಯುವ ನೀರಿನ ಅಗತ್ಯತೆ ಮತ್ತು ಬೆಳೆಗಳ ಸ್ಥಿತಿಗತಿಯನ್ನ ಆಧಾರವಾಗಿಟ್ಟುಕೊಂಡು ಶೇಕಡಾವಾರು ಪ್ರಮಾಣದಲ್ಲಿ ಸಂಕಷ್ಟವನ್ನು ಹಂಚಿಕೊಳ್ಳುವಂತಹ ಸೂತ್ರವನ್ನು ಸಿದ್ಧಪಡಿಸಬಹುದು. ಹಾಗಾದರೆ ಸಂಕಷ್ಟ ಸೂತ್ರವನ್ನು ಯಾವ ರೀತಿ ರೂಪಿಸ್ಕೊಳ್ಬೋದು? ನೋಡಿ, ಈ ಬರಗಾಲದ ಸಂದರ್ಭದಲ್ಲಿ ಎರಡೂ ರಾಜ್ಯಗಳಲ್ಲಿ ಮಳೆ ಎಷ್ಟಾಗಿದೆ, ಅದರ ಪ್ರಭಾವದಿಂದ ಎಷ್ಟು ನೀರು ಸಿಕ್ಕಿದೆ, ಅಂದರೆ ಜಲಾಶಯಗಳಲ್ಲಿ ಎಷ್ಟು ನೀರಿನ ಸಂಗ್ರಹ ಇದೆ, ಎರಡೂ ರಾಜ್ಯಗಳಿಗೆ ಈಗ ಅಲ್ಲಿನ ರೈತರಿಗೆ ಬೆಳೆಗೆ ಎಷ್ಟು ನೀರು ಅಗತ್ಯ ಇದೆ ಅದನ್ನು ಲೆಕ್ಕ ಹಾಕಿ ಅದನ್ನು ಆಧರಿಸಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಪರಸ್ಪರ ಮಾತುಕತೆಯ ಮೂಲಕ ಇಷ್ಟು ನೀರು ಬೇಕಾಗುತ್ತೆ ಅನ್ನುವಂಥ ಒಂದು ಅಂತಿಮ ತೀರ್ಮಾನಕ್ಕೆ ಅವರು ಬರ್ಬೋದು, ಅಂಥದ್ದೊಂದು ಒಪ್ಪಂದವನ್ನು ಮಾಡ್ಕೊಳ್ಬೋದು. ಆದರೆ ಇಲ್ಲಿರುವ ಅತಿ ದೊಡ್ಡ ಪ್ರಶ್ನೆ ಯಾವುದು ಗೊತ್ತಾ? ರಾಜಕೀಯ. ಎರಡೂ ರಾಜ್ಯಗಳಲ್ಲಿ ರಾಜಕೀಯ ಮೇಲಾಟಗಳಿರೋದ್ರಿಂದ ಮತ್ತು ಕಾವೇರಿ ಅನ್ನೋದು ಭಾವನಾತ್ಮಕ ಮತ್ತು ರಾಜಕೀಯ ವಿಚಾರ ಆಗಿರೋದ್ರಿಂದ ಆ ರಾಜಕೀಯ ಇದಕ್ಕೆ ಬಿಡುತ್ತಾ? ಅದು ಈಗಲೂ ಪ್ರಶ್ನೆ, ಮುಂದೆಯೂ ಪ್ರಶ್ನೆ. ಇವೆಲ್ಲವೂ ಕೂಡ ಸಾಧ್ಯಾಸಾಧ್ಯತೆಗಳು ಹಾಗೂ ಯಾವುದೇ ಎರಡು ರಾಜ್ಯಗಳು ನದಿ ನೀರಿನ ವಿವಾದವನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಲು ಬಯಸಿದ್ರೆ ಆಗ ಕಾನೂನಿನಲ್ಲಿ ಯಾವ ರೀತಿಯಾಗಿ ಅವಕಾಶ ಇದೆ ಎಂಬ ವಿವರ. ಹೀಗೆಲ್ಲ ಆಗಬಹುದೇ ಅಂದ್ರೆ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ತುಂಗಭದ್ರಾ ಡ್ಯಾಂನ ಗೇಟ್ಗಳನ್ನು ಬದಲಾಯಿಸಿ ಹೊಸ ಗೇಟ್ಗಳನ್ನು ಅಳವಡಿಸಿದ ವೇಳೆ ನೆರೆಯ ರಾಜ್ಯ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನ ಕರೆಸಿದರು. ಎನ್ಡಿಎ ಭಾಗವಾಗಿರುವಂತಹ ತೆಲುಗು ದೇಶಂ ಪಕ್ಷದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆ ಕಾರ್ಯಕ್ರಮಕ್ಕೆ ಬರಬಹುದು ಅಂತ ಸ್ವತಃ ಮುಖ್ಯಮಂತ್ರಿಗಳ ಕಚೇರಿಯ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ನಂಬಿಕೆ ಇರಲಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಈ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದರು. ಅದೇ ಹಿನ್ನೆಲೆಯಲ್ಲಿ ಈಗ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಆಗಮನ ಹಾಗೂ ಅವರೊಂದಿಗೆ ಮೇಕೆದಾಟು ಮಾತುಕತೆಯ ಸಾಧ್ಯತೆ ಸಹಜವಾಗಿ ನಿರೀಕ್ಷೆಯನ್ನು ಮೂಡಿಸಿದೆ. ಆದರೆ ರಾಜಕೀಯ ಎಂಬ ಅಡೆತಡೆ ಈಗಲೂ ಕೂಡ ಇದೆ, ಮುಂದೆಯೂ ಕೂಡ ಇರುತ್ತದೆ. ಅದನ್ನ ಮೀರಿ ಸೌಹಾರ್ದತೆಯ ಕಾವೇರಿ ನಳನಳಿಸುವವಳೇ ಎಂಬುದು ಸದ್ಯದ ಪ್ರಶ್ನೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಉಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಸಾಧ್ಯಾಸಾಧ್ಯತೆ, ಕಾನೂನು ಅವಕಾಶ ಇದೆಲ್ಲವನ್ನ ಮಾತನಾಡಲಿಕ್ಕೆ ಮುಂಚೆ ವರದಿಯಲ್ಲೂ ಕೂಡ ನಾವು ಅದನ್ನು ಹೇಳಿದ್ದೀವಿ. ಬಟ್ ಪೊಲಿಟಿಕಲ್ ಆಪರ್ಚುನಿಟಿ ಅನ್ನೋದನ್ನ ಗಮನಿಸಿದಾಗ ವಿರೋಧ ಪಕ್ಷದವರು, ಅಂದರೆ ಈಗ ಸದ್ಯ ಕರ್ನಾಟಕದಲ್ಲಿ ವಿರೋಧ ಪಕ್ಷದಲ್ಲಿ ಕೂತಿರುವ ಬಿಜೆಪಿ ಡಿ.ಕೆ. ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಿದ್ದು, ಆದರೆ ನಿಮ್ಮ ಅಲಯನ್ಸ್ ಪಾರ್ಟ್ನರೇ ಇದ್ದಾರಲ್ಲ ತಮಿಳುನಾಡಿನಲ್ಲಿ, ನಿಮ್ಮ ಬೆಂಬಲದಿಂದಲೇ ಸರ್ಕಾರ ರಚನೆ ಮಾಡಿದಾರಲ್ಲ ವಿಜಯ್ ಅವರು, ಕರೆದು ಮಾತುಕತೆ ಮಾಡಿ ಆ ಹಂತಕ್ಕಂತೂ ಫಸ್ಟ್ ಸ್ಟೆಪ್ ಬೆಟರ್ ಸ್ಟೆಪ್ ಅನ್ನೋ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮೂವ್ ಕಂಡು ಬರ್ತಾ ಇದೆ. ಸ್ಮಿತಾ, ನೀವು ಹೇಳಿದ ಹಾಗೆ ವಿರೋಧ ಪಕ್ಷಗಳ ಈ ಪ್ರಶ್ನೆ ಇತ್ತಲ್ಲ, ಬಹುಶಃ ಆ ಪ್ರಶ್ನೆಗೆ ಉತ್ತರವಾಗಿಯೇ ಈ ಸಭೆ ಇರ್ಬೋದು ಅಂತಲೂ ಕೂಡ ನಾವು ನೋಡ್ಬೋದು, ಆ ಆಯಾಮದಲ್ಲೂ ನೋಡ್ಬೋದು. ಯಾಕಂದರೆ ಈಗ ಯಾರು ರಾಜ್ಯ ಸರ್ಕಾರದಲ್ಲಿ ಸಚಿವರಿದ್ದಾರೆ ಆ ಸಚಿವರೇ ಹೇಳ್ತಾ ಇದ್ರು ಹಿಂದೆ ಇಂಥ ಪ್ರಯತ್ನಗಳು ಬಹಳ ಆಗಿದೆ, ಬಟ್ ಯಾವುದು ವರ್ಕ್ ಆಗಿಲ್ಲ, ಇದು ಕೂಡ ಏನೋ ಇದರಿಂದ ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ, ಅಂದರೆ ಶತಮಾನದ ಸಮಸ್ಯೆಗೆ ಇದೊಂದು ಸಭೆಯಿಂದ ಪರಿಹಾರ ಆಗ್ಬಿಡುತ್ತೆ ಅಂತಲೇ ನಾವು ಬಯಸ್ತಾ ಇಲ್ಲ ಅಂತೇಳಿ. ಅಂದರೆ ಅವರಿಗೂ ಗೊತ್ತಿದೆ ಇದರಿಂದ ಏನೋ ಒಂದು ಆಗೋಗ್ಬಿಡುತ್ತೆ ಅಂತ. ಯಾಕಂದರೆ ರಾಜಕೀಯ ಹಂಗಿದೆ ಸ್ಮಿತಾ. ನೋಡಿ, ಆಲ್ರೆಡಿ ತಮಿಳುನಾಡಲ್ಲಿ
ವಿಜಯ್ ವಿರುದ್ಧ ನಿರಂತರವಾಗಿ ಹೋರಾಟ ಯಾವುದಾದ್ರು ನಡೀತಾ ಇದ್ದರೆ ಅದು ಮೇಕೆದಾಟು ವಿಚಾರವಾಗಿ ಹಾಗೂ ಕಾವೇರಿ ವಿಚಾರವಾಗಿ. ಅಲ್ಲಿ ಅನುಭವಮಣಿ ರಾಮದಾಸ್ ಸದನದ ಒಳಗೂ ಹೊರಗೂ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹೀಗಿರುವ ಕಾಲಘಟ್ಟದಲ್ಲಿ ಏನಾದರೂ ಒಂದು ನಿರ್ಣಯಕ್ಕೆ ಬರಬೇಕಿದ್ರೆ ನಾವು ಬಹುಶಃ ಮುಂದಿನ ಪ್ಯಾಕೇಜಲ್ಲಿ ಅದು ಹೇಳ್ತೀವಿ, ಅದಾದ ನಂತರ ಡಿಸ್ಕಸ್ ಮಾಡೋಣ. 2012ರಲ್ಲಿ ಒಂದು ಸಭೆ ಆಗಿತ್ತು, ಏನಾಗಿತ್ತು ಅನ್ನೋದಿದೆ ಅದರಲ್ಲಿ. ಅಂದರೆ ರಾಜಕೀಯವೇ ದೊಡ್ಡದಾಗ್ಬಿಡುತ್ತೆ ಅಂತ, ಎಲ್ಲದಕ್ಕಿಂತಲೂ ದೊಡ್ಡದು ರಾಜಕೀಯ ಆಗ್ಬಿಡುತ್ತೆ ಅಲ್ಲಿ ಅವರು ಅಂದರೆ ನಿಮಗೆ ಗೊತ್ತಲ್ಲ, ಡೆಲ್ಟಾ ರೀಜನ್ ಏನಿದೆ, ಆ ಡೆಲ್ಟಾ ರೀಜನ್ನ, ತಮಿಳುನಾಡಿನ ಡೆಲ್ಟಾ ರೀಜನ್ನ ರೈತರ ದೃಷ್ಟಿಯಿಂದ ಅಂತ ಹೇಳ್ಕೊಂಡು ನಮಗೆ ನೀರು ಬಿಡಲೇಬೇಕು ಅನ್ನೋದೇ ಅವ್ರ ಪಟ್ಟಾಗಿರುತ್ತೆ. ಪ್ರತಿ ಸಂದರ್ಭದಲ್ಲೂ ಅಷ್ಟೇ ಇದು. ನೀವು ಜಯಲಲಿತಾ ಇದ್ದಾಗ ತೊಗೊಳ್ಳಿ, ಕರುಣಾನಿಧಿ ಇದ್ದಾಗ ತೊಗೊಳ್ಳಿ, ಅದಕ್ಕೂ ಮೊದಲು ತೊಗೊಳ್ಳಿ, ಎಲ್ಲ ಸಂದರ್ಭದಲ್ಲೂ ಅವರ ಹೋರಾಟ ಒಂದೇ. ಅದು ಪನ್ನೀರ್ ಸೆಲ್ವಂ ಇದ್ದಾಗಲೂ ಅದೇ ಆಗಿತ್ತು, ನಮಗೆ ನೀರು ಬಿಡಬೇಕು, ಅದು ಬಿಟ್ಟು ಎರಡನೇ ಮಾತೇ ಇಲ್ಲ ಅಂತ. ಇಲ್ಲಿ ಕರ್ನಾಟಕದ ಪರಿಸ್ಥಿತಿ ಏನಿರುತ್ತೆ, ಇವತ್ತಿನ ಭೀಕರ ಬರಗಾಲದ ಸ್ಥಿತಿಯನ್ನು ನೋಡೋದಾದರೆ ನಾವು ನೀರು ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ಅನ್ನೋದನ್ನು ಕರ್ನಾಟಕ ಸರ್ಕಾರ ಹೇಳುತ್ತೆ, ಕರ್ನಾಟಕ ಒಂದು ರಾಜ್ಯವಾಗಿ ಹೇಳುತ್ತೆ. ಹೀಗಿರುವಾಗ ಹೇಗೆ ಪರಿಹಾರ ಸಾಧ್ಯ ಅನ್ನೋದು. ಆದರೆ ನೀವು ಹೇಳಿದ್ರಲ್ಲ, ಏನು ಹೇಳಿದ್ರಿ, ವಿಪಕ್ಷಗಳ ಪ್ರಶ್ನೆ ಇನ್ನೇನು ಸದನ ಅಧಿವೇಶನ ಬಂದಾಗ ಉತ್ತರ ಕೊಡ್ಲಿಕ್ಕೆ ಬೇಕಾಗಿ ಆದರೂ ಅಂದರೆ ಏನೋ ಒಂದು ಮಾಡ್ತಾ ಇದ್ದೀವಿ ಅಂತ ತೋರಿಸುವಂಥ ಪ್ರಯತ್ನವೂ ಕೂಡ ಇದರ ಹಿಂದೆ ಇದ್ದಿರಬಹುದು ಎರಡೂ ರಾಜ್ಯಗಳ ದೃಷ್ಟಿಯಿಂದ. ಸ್ಮಿತಾ, ನಿಜ 3ನೇ ತಾರೀಕು ಅಂತ ಹೇಳಿ ಮುಹೂರ್ತ ಏನೋ ನಿಗದಿ ಆಗಿದೆ, ಆದರೆ ಎಲ್ಲಿ, ಯಾರೆಲ್ಲರ ಸಮ್ಮುಖದಲ್ಲಿ ಈ ಮಾತುಕತೆ, ಇದರ ಮುಂದಿನ ಫಲಗಳೇನು ಅಥವಾ ಮುಂದಿನ ಹೆಜ್ಜೆಗಳೇನು, ಈ ರೀತಿಯ ಕುತೂಹಲ ಅಂತೂ ಇದ್ದೇ ಇದೆ. ಸ್ಮಿತಾ, ಹಿಂದೆ 2012ರಲ್ಲಿ ಸುಪ್ರೀಂ ಕೋರ್ಟೇ ಡೈರೆಕ್ಷನ್ ಕೊಟ್ಟು ಒಂದು ಸಭೆ ನಡೆದಾಗ ಇದೇ ಬೆಂಗಳೂರಿನ HAL ಏರ್ಪೋರ್ಟ್ ರಸ್ತೆಯಲ್ಲಿರುವಂಥ ಒಂದು ಐಷಾರಾಮಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ಆಗಿತ್ತು. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಇಂಥ ವಿಚಾರಗಳ ಬಗ್ಗೆ ಮಧ್ಯಸ್ಥಿಕೆಯಲ್ಲಿ ಸಭೆ ಆಗಬೇಕು ಹಾಗೂ 3ನೇ ಸ್ಥಳದಲ್ಲಿ, ತಟಸ್ಥ ಸ್ಥಳದಲ್ಲಿ ಸಭೆ ಆಗಬೇಕು ಅನ್ನುವಂಥ ಚರ್ಚೆಗಳು ಬರುತ್ತೆ. ಹೀಗಾಗಿ ತಮಿಳುನಾಡಿನ ವಿಧಾನಮಂಡಲಕ್ಕೆ ಹೋಗಿ ಇವ್ರು ಮಾತುಕತೆ ಆಡಲಿಕ್ಕೆ ಆಗೋದಿಲ್ಲ, ತಮಿಳುನಾಡವರು ಕರ್ನಾಟಕದ ವಿಧಾನಸೌಧಕ್ಕೆ ಬಂದು ಅವ್ರು ಮಾತನಾಡಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಸಂದರ್ಭಗಳು ಬರುತ್ತೆ. ಅಂದರೆ ರಾಜಕೀಯದ ಹಿನ್ನೆಲೆಯಲ್ಲಿ ಇಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ತಟಸ್ಥ ಸ್ಥಳವನ್ನು ಆಯ್ಕೆ ಮಾಡ್ಕೋಬೋದು. ಅಥವಾ ಒಂದು ವೇಳೆ ಈಗ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ತಾವಾಗಿ ಪತ್ರ ಬರೆದು ಕೇಳ್ಕೊಂಡು ಬರ್ತಿರೋದ್ರಿಂದ ಅವರು ವಿಧಾನಸೌಧಕ್ಕೆ ಬಂದು ಸಭೆಯನ್ನು ಮಾಡ್ಬೋದು. ಆದರೆ ಯಾರ್ಯಾರು ಇರ್ತಾರೆ ಅನ್ನೋದು ಭಾಳ ಮುಖ್ಯ. ನೋಡಿ, ಕಾನೂನಿನ ಅನ್ವಯ ಹೋಗೋದಾದರೆ, ನಾವು ಕಾನೂನಿನ ಚೌಕಟ್ಟಲ್ಲೇ ಈ ಸಭೆಯನ್ನು ಮಾಡ್ತೀವಿ ಅನ್ನೋದಾದರೆ ಕೇಂದ್ರ ಜಲಶಕ್ತಿ ಇಲಾಖೆಯ ಕಾರ್ಯದರ್ಶಿಗಳು ಈ ಸಭೆಯಲ್ಲಿ ಇರಬೇಕಾಗುತ್ತೆ. ಹಾಗೆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಎರಡೂ ರಾಜ್ಯಗಳ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳಿರಬೇಕಾಗುತ್ತೆ, ಕಾನೂನು ತಜ್ಞರಿರಬೇಕಾಗುತ್ತೆ. ಇದು ದ್ವಿಪಕ್ಷೀಯ ಮಾತುಕತೆ ಅಂತ ಆಗುತ್ತೆ ಹಾಗೂ ಅದಕ್ಕೆ ಒಂದು ಕಾನೂನಿನ ಚೌಕಟ್ಟು, ಒಪ್ಪಂದ ಅಂತ ಆಗುತ್ತೆ. ಇದನ್ನು ಇವರು ಪ್ರಾಥಮಿಕ ಹಂತದಲ್ಲಿ ಮಾಡ್ತಾ ಇದ್ದಾರೋ ಅಥವಾ ಈಗಾಗಲೇ CR ಪಾಟೀಲ್ರ ಜೊತೆ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮುಖ್ಯಮಂತ್ರಿ ಆದ ನಂತರ ಮೊದಲ ಬಾರಿ ದೆಹಲಿಗೆ ಹೋದಾಗಲೇ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಆ ಚೌಕಟ್ಟಿನಲ್ಲಿ ಸಭೆ ಮಾಡ್ತಾರಾ, ಅದು ಇನ್ನೂ ಅಧಿಕೃತ ಆಗಬೇಕಾಗಿದೆ. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ವೀರೇಂದ್ರ. ಮತ್ತೊಂದು ವರದಿಯನ್ನು ಗಮನಿಸಿ ವಾಪಸ್ ಬರ್ತೀವಿ. ಇನ್ನು ಇದೇ ಆಗಸ್ಟ್ 3ನೇ ತಾರೀಕು ಮೇಕೆದಾಟು ಯೋಜನೆ ಹಾಗೆ ಕಾವೇರಿ ನದಿ ನೀರಿನ ವಿಚಾರವಾಗಿ ಕರ್ನಾಟಕದ CM ಹಾಗೆ ತಮಿಳುನಾಡಿನ CM ಮಾತುಕತೆಗೆ ಸಿದ್ಧರಾಗಿದ್ದಾರೆ. ಆದರೆ ಈ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ, ಹೀಗೆ ಎರಡೂ ರಾಜ್ಯಗಳ CM ಪರಸ್ಪರ ಮಾತುಕತೆ ನಡೆಸುವ ಪ್ರಯತ್ನ ಹಿಂದೆ ನಡೆದಿತ್ತಾ, ಯಾವಾಗ ನಡೆದಿತ್ತು, ಆಗೇನಾಗಿತ್ತು, ಇದೆಲ್ಲದರ ವರದಿ ನೋಡೋಣ ಎಳೆಯಾಗಿ. ಮಾತುಕತೆಯಿಂದ ಸಾಧ್ಯವೇ ಕಾವೇರಿಗೆ ಸಂಕಷ್ಟ ಸೂತ್ರ? ಸಾಧ್ಯವಿದೆ, ಎರಡು ರಾಜ್ಯಗಳು ರಾಜಕೀಯ ಬದಿಗಿಟ್ಟರೆ ಮಾತ್ರ. ಕರ್ನಾಟಕಕ್ಕೆ ಬರ್ತಾ ಇರುವಂತ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆ ಮಾತುಕತೆ ವೇಳೆ DK ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಯ ವಿಚಾರವನ್ನಂತೂ ಪ್ರಸ್ತಾಪ ಮಾಡ್ತಾರೆ. ಆದರೆ ಇದೇ ಸಂದರ್ಭದಲ್ಲಿ ರಾಜ್ಯವನ್ನ ಕಾಡ್ತಾ ಇರುವಂತ ತೀವ್ರ ಬರಗಾಲದ ಹಿನ್ನೆಲೆಯಲ್ಲಿ ಸಂಕಷ್ಟದ ಸೂತ್ರದ ಪ್ರಸ್ತಾವ ಸಾಧ್ಯವೇ? ಒಂದು ವೇಳೆ ಸಂಕಷ್ಟ ಸೂತ್ರ ರೂಪಿಸುವುದೇ ಆದರೆ ಹೇಗೆ? ಆ ಪ್ರಕ್ರಿಯೆ ಹೇಗಿರುತ್ತೆ ನೋಡೋಣ. ಸದ್ಯ ಕರ್ನಾಟಕ ಹಾಗೂ ತಮಿಳುನಾಡು ಎರಡು ರಾಜ್ಯಗಳನ್ನು ಬರಗಾಲ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಈಗ ಪ್ಲಾನ್ ಮಾಡಿರುವಂತಹ ರೀತಿ ಮಾತುಕತೆ ಮೂಲಕ ಸಂಕಷ್ಟ ಸೂತ್ರ ರೂಪಿಸಿಕೊಳ್ಳಲು ಕಾನೂನಿನಲ್ಲಿ ಅವಕಾಶ ಖಂಡಿತ ಇದೆ. ಆದರೆ ಇದಕ್ಕೆ ಕೆಲವು ಪ್ರಮುಖ ಹಂತಗಳು ಬಹುಮುಖ್ಯ. ಆ ಹಂತಗಳನ್ನ ಈಗ ನೋಡೋಣ. ಸಂಧಾನದ ದಾರಿ. ಮೊದಲನೇದಾಗಿ, ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಮಳೆ ಕೊರತೆಯಾದಾಗ ಕರ್ನಾಟಕವು ತಮಿಳುನಾಡಿಗೆ ತೀರ್ಪಿನ ಪ್ರಕಾರ ನಿಗದಿತ ನೀರನ್ನು ಹರಿಸಲು ಸಾಧ್ಯವಾಗುವುದಿಲ್ಲ. ಈ ಹಂತದಲ್ಲಿ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳ ಹಂತದ ಸಭೆಯಲ್ಲಿ ತಾಂತ್ರಿಕ ವರದಿಗಳ ಆಧರಿಸಿ ವಸ್ತುನಿಷ್ಠ ಚರ್ಚೆ ನಡೆಯಬೇಕಾಗುತ್ತೆ. ಈ ಮಾತುಕತೆಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ಶ್ರೇಣೀಕರಣ ಸಮಿತಿಯ ತಾಂತ್ರಿಕ ವರದಿಗಳನ್ನು ಮೂಲವಾಗಿ ಇಟ್ಕೊಳ್ಬೇಕಾಗುತ್ತೆ. ಕಾವೇರಿ ಜಲಾನಯನ ಪ್ರದೇಶದ 4 ಜಲಾಶಯಗಳಾದ KRS, ಕಬಿನಿ, ಹಾರಂಗಿ ಮತ್ತು ಹೇಮಾವತಿಯಲ್ಲಿರುವಂತಹ ಒಟ್ಟು ನೀರಿನ ಸಂಗ್ರಹ ಹಾಗೂ ತಮಿಳುನಾಡಿನ ಮೆಟ್ಟೂರು ಡ್ಯಾಂನಲ್ಲಿರುವಂತಹ ನೀರನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕಾಗುತ್ತೆ.
ಇದೇ ವೇಳೆ ಕುಡಿಯುವ ನೀರಿನ ಅಗತ್ಯತೆ ಹಾಗೂ ಬೆಳೆಗಳ ರಕ್ಷಣೆಗೆ ಬೇಕಾಗುವ ಕನಿಷ್ಠ ನೀರನ್ನು ಕಾಯ್ದಿರಿಸಿಕೊಂಡು ಬಂದ ಒಳಹರಿವಿನಲ್ಲಿ ಶೇಕಡಾವಾರು ಆಧಾರದ ಮೇಲೆ ತಮಿಳುನಾಡಿಗೆ ನೀರು ಹರಿಸುವ ಸಂಕಷ್ಟ ಸೂತ್ರವನ್ನು ಪ್ರಸ್ತಾಪಿಸಲು ಕರ್ನಾಟಕಕ್ಕೆ ಅವಕಾಶ ಇರುತ್ತೆ. ಇನ್ನು ಎರಡೂ ರಾಜ್ಯಗಳು ಪರಸ್ಪರ ಸಮ್ಮತಿಸುವ ಮೂಲಕ ಅಂತಿಮವಾಗಿ ಒಂದು ಸಂಕಷ್ಟ ಸೂತ್ರವನ್ನು ರೂಪಿಸಿದ್ರೆ ಆ ಸಂಕಷ್ಟ ಸೂತ್ರದ ಕರಡು ಪ್ರತಿಯನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮತ್ತು ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಸಲ್ಲಿಸಿ ಅಂಗೀಕಾರ ಪಡೆಯಬಹುದು. ಆದರೆ ಪ್ರಾಯೋಗಿಕವಾಗಿ ಈ ಮಾತುಕತೆ ಯಶಸ್ವಿಯಾಗಲು ಕೆಲವು ಅಡೆತಡೆಗಳಿವೆ. ಎರಡು ರಾಜ್ಯಗಳಲ್ಲಿ ಇರುವಂತಹ ರಾಜಕೀಯ ಒತ್ತಡಗಳು, ಸಾರ್ವಜನಿಕ ಭಾವನೆಗಳು ಹಾಗೂ ಕಾನೂನು ಹೋರಾಟದ ಹಾದಿ ಮಾತುಕತೆಗೆ ಹಿನ್ನಡೆ ತರುತ್ತೆ. ಇಂತಹ ಸಂದರ್ಭಗಳಲ್ಲಿ ತಮಿಳುನಾಡು ಸರ್ಕಾರವು ನ್ಯಾಯಾಧಿಕಾರದ ಅಂತಿಮ ತೀರ್ಪನ್ನೇ ಪಾಲಿಸಬೇಕು ಅಂತ ಪಟ್ಟು ಹಿಡಿಯುತ್ತವೆ. ಕರ್ನಾಟಕವು ಮಳೆ ಇಲ್ಲದಿರುವಾಗ ನೀರು ಎಲ್ಲಿಂದ ತರುವುದು ಅಂತ ಪ್ರಶ್ನೆ ಮಾಡುತ್ತೆ. ಹೀಗಾದಾಗಲೇ ಸಂಧಾನ ಮಾತುಕತೆ ಮುರಿದು ಬೀಳುವುದು. ಈ ಹಿಂದೆಯೂ ಕೂಡ ಹೀಗೆ ಮಾತುಕತೆ ನಡೆದಿತ್ತು. ಅದು ಸಹ ಕರ್ನಾಟಕದ ಮಂಡ್ಯ ಮೂಲದ ಜಯಲಲಿತಾ ತಮಿಳುನಾಡಿನ ಸಿಎಂ ಆಗಿದ್ದಾಗಲೇ ಮಾತುಕತೆಯಾಗಿತ್ತು. ಆ ಸಂಧಾನ ಸಭೆ ಏನಾಯಿತು ಈಗ ನೋಡೋಣ. ಕಾವೇರಿ ನೀರು ವಿವಾದದ ಇತಿಹಾಸದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮುಖ್ಯಮಂತ್ರಿಗಳು ನೇರವಾಗಿ ಮುಖಾಮುಖಿ ಕುಳಿತು ದ್ವಿಪಕ್ಷೀಯ ಮಾತುಕತೆ ನಡೆಸಿದ ಪ್ರಮುಖ ಘಟನೆ ನಡೆದಿತ್ತು 2012 ನವೆಂಬರ್ 29ರಂದು. ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರದ ಆಡಳಿತವಿತ್ತು. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿದ್ದರು. ಆಗ ಬಸವರಾಜ ಬೊಮ್ಮಾಯಿ ಜಲಸಂಪನ್ಮೂಲ ಸಚಿವರಾಗಿದ್ದರು. ಇತ್ತ ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಸರ್ಕಾರದ ಆಡಳಿತವಿದ್ದು ಜಯಲಲಿತಾ ಅವರು ಮುಖ್ಯಮಂತ್ರಿಯಾಗಿದ್ದರು. ಸಂಧಾನ ಸಭೆಗೆ ಸುಪ್ರೀಂ ನಿರ್ದೇಶನ ಮತ್ತು ಮಧ್ಯಸ್ಥಿಕೆಯ ಹಿನ್ನೆಲೆ ಬೆಂಗಳೂರಲ್ಲಿ ನಡೆದಂಥ ಹೈ ವೋಲ್ಟೇಜ್ ಸಭೆಯಲ್ಲಿ ನಡೆದಿದ್ದೇನು. 2012ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಾಗೂ ತಮಿಳುನಾಡು ಸಿಎಂ ಜಯಲಲಿತಾ ಮಧ್ಯೆ ಬೆಂಗಳೂರಲ್ಲಿ ನಡೆದಂಥ ಈ ಮಾತುಕತೆಗೆ ಯಾವುದೇ ಕೇಂದ್ರ ಸರ್ಕಾರದ ಸಚಿವರು ನೇರ ಮಧ್ಯಸ್ಥಿಕೆ ವಹಿಸಿರಲಿಲ್ಲ. ಬದಲಿಗೆ ದೇಶದ ಅತ್ಯುನ್ನತ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ ಈ ಸಭೆಗೆ ಸೂಚನೆ ಕೊಟ್ಟಿತು. ಕಾವೇರಿ ನೀರು ಹಂಚಿಕೆ ಕುರಿತ ವ್ಯಾಜ್ಯದ ವಿಚಾರಣೆ ನಡೆಸ್ತಾ ಇದ್ದ ಸುಪ್ರೀಂ ಕೋರ್ಟ್ ಬರಗಾಲದ ನಡುವೆ ತಮಿಳುನಾಡಿನ ಬೆಳೆ ರಕ್ಷಣೆಗೆ ನೀರು ಬಿಡುವ ವಿಷಯದಲ್ಲಿ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಪರಸ್ಪರ ಕುಳಿತು ಸೌಹಾರ್ದಯುತವಾಗಿ ಮಾತುಕತೆ ನಡೆಸಿ ಪರಿಹಾರ ಕಂಡುಕೊಳ್ಳುವಂತೆ ನಿರ್ದೇಶನ ಕೊಟ್ಟಿತು. ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ತಮಿಳುನಾಡು ಸಿಎಂ ಜಯಲಲಿತಾ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಬೆಂಗಳೂರಿನ ಎಚ್ಎಎಲ್ ರಸ್ತೆಯಲ್ಲಿರುವಂತಹ ಐಷಾರಾಮಿ ಹೋಟೆಲ್ನಲ್ಲಿ ಈ ಉನ್ನತ ಮಟ್ಟದ ಸಭೆ ಆಗ ನಡೆಯಿತು. ಈ ಸಭೆಯಲ್ಲಿ ಕರ್ನಾಟಕದ ಪರವಾಗಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಜೊತೆಗೆ ಆಗಿನ ಉಪಮುಖ್ಯಮಂತ್ರಿ ಆರ್ ಅಶೋಕ್, ಬೃಹತ್ ನೀರಾವರಿ ಸಚಿವ ಬಸವರಾಜ ಬೊಮ್ಮಾಯಿ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಸ್ ಸುರೇಶ್ ಕುಮಾರ್, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಎಸ್.ವಿ. ರಂಗನಾಥ್ ಹಾಗೂ ಜಲಸಂಪನ್ಮೂಲ ಇಲಾಖೆಯ ಮುಖ್ಯ ಇಂಜಿನಿಯರ್ಗಳು ಮತ್ತು ಕಾನೂನು ತಜ್ಞರು ಭಾಗವಹಿಸಿದ್ರು. ತಮಿಳುನಾಡಿನ ಪರವಾಗಿ ಮುಖ್ಯಮಂತ್ರಿ ಜಯಲಲಿತಾ ಅವರೊಂದಿಗೆ ಅವರ ಸಂಪುಟದ ಹಿರಿಯ ಸಚಿವರು, ತಮಿಳುನಾಡು ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಜಲಸಂಪನ್ಮೂಲ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಅಧಿಕಾರಿಗಳು ಅಥವಾ ಸಚಿವರು ಭಾಗವಹಿಸಿರಲಿಲ್ಲ. ಇದು ಕೇವಲ ಎರಡು ರಾಜ್ಯಗಳ ನಡುವಿನ ನೇರ ಮಾತುಕತೆಯಾಗಿತ್ತು. ಸುಮಾರು 2 ಗಂಟೆಗಳ ಕಾಲ ನಡೆದಂಥ ಈ ಸಭೆಯು ಯಾವುದೇ ಸಕಾರಾತ್ಮಕ ಫಲಿತಾಂಶ ನೀಡದೆ ಸಂಪೂರ್ಣವಾಗಿ ವಿಫಲವಾಯಿತು. ಸಭೆಯಲ್ಲಿ ತಮಿಳುನಾಡು ಸಿಎಂ ಜಯಲಲಿತಾ ಅವರು ತಮಿಳುನಾಡಿನ ತಂಜಾವೂರು ಮತ್ತು ಕಾವೇರಿ ಡೆಲ್ಟಾ ಭಾಗದಲ್ಲಿ ಸಾಂಬಾ ಬೆಳೆಗಳು ಒಣಗ್ತಾ ಇದ್ದು ಬೆಳೆ ರಕ್ಷಣೆಗಾಗಿ ಕರ್ನಾಟಕವು ತಕ್ಷಣವೇ ಕಾವೇರಿಯಿಂದ ನೀರು ಹರಿಸಬೇಕು ಅಂತ ಪಟ್ಟು ಹಿಡಿದ್ರು. ಆದರೆ ಕರ್ನಾಟಕದ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕರ್ನಾಟಕದ ಕಾವೇರಿ ಜಲಾಯನ ಪ್ರದೇಶದಲ್ಲಿ ಭೀಕರ ಅಭಾವ ಉಂಟಾಗಿದೆ, ಜಲಾಶಯಗಳಲ್ಲಿ ಮಳೆ ಕೊರತೆಯಿಂದ ನೀರಿಲ್ಲ, ಬೆಂಗಳೂರು ನಗರದ ಕುಡಿಯುವ ನೀರಿಗೆ ಕಷ್ಟವಿರುವಾಗ ತಮಿಳುನಾಡಿಗೆ ನೀರು ಬಿಡುವುದು ಸಾಧ್ಯವೇ ಇಲ್ಲ ಅಂತ ಖಂಡಿತವಾಗಿ ನಿರಾಕರಿಸಿದ್ರು. ರಾಜ್ಯವು ತನ್ನ ಪಟ್ಟು ಸಡಿಲಿಸದ ಕಾರಣ ಮಾತುಕತೆ ಮುರಿದು ಬಿದ್ದಿತ್ತು. ಸಭೆಯಿಂದ ಹೊರಬಂದ ಜಯಲಲಿತಾ ಅವರು ಮಾತುಕತೆ ವಿಫಲವಾಗಿದೆ ಅಂತ ಮಾಧ್ಯಮಗಳಿಗೆ ತಿಳಿಸಿ ತಕ್ಷಣವೇ ದೆಹಲಿಗೆ ತೆರಳಿ ಮತ್ತೆ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿದ್ರು. ಹೀಗೆ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ನಡೆದಂಥ ಸಿಎಂಗಳ ನೇರ ಮಾತುಕತೆಯ ಪ್ರಯತ್ನವೂ ಯಶಸ್ವಿಯಾಗಲಿಲ್ಲ. ಇತಿಹಾಸ ಹೀಗಿದೆ. ಆದ್ದರಿಂದ ಉಭಯ ರಾಜ್ಯಗಳ ರಾಜಕೀಯ ನಾಯಕರು ರಾಜಕೀಯ ಲಾಭ ನಷ್ಟಗಳನ್ನು ಬದಿಗಿಟ್ಟು ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ತಾಂತ್ರಿಕ ತಂಡದೊಂದಿಗೆ ಕುಳಿತು ಸಭೆ ನಡೆಸಿದ್ರೆ ಕಾವೇರಿ ವಿವಾದಕ್ಕೆ ಶಾಶ್ವತ ಸಂಕಷ್ಟ ಸೂತ್ರ ಕಂಡುಕೊಳ್ಳಲು ಖಂಡಿತ ಸಾಧ್ಯವಿದೆ. ಆದರೆ ರಾಜಕೀಯ ಮೇಲಾಟದ ನಡುವೆ ಅದು ಸಾಧ್ಯವೇ ಅನ್ನೋದು ಸದ್ಯದ ಪ್ರಶ್ನೆ. ಈ ಹಿಂದೆ ಕರ್ನಾಟಕ ಹಾಗೆ ತಮಿಳುನಾಡು ಮುಖ್ಯಮಂತ್ರಿಗಳ ನಡುವೆ ನಡೆದ ಸಂಧಾನ ಮಾತುಕತೆ ಮುರಿದು ಬಿದ್ದಂತೆ ಈ ಬಾರಿ ಕೂಡ ಈ ಪರಸ್ಪರ ಮಾತುಕತೆ ಫಲಪ್ರದ ಇನ್ ಕೇಸ್ ಆಗದೆ ಹೋದರೆ ಅಂಥ ಸಂದರ್ಭದಲ್ಲಿ ಅಂತಾರಾಜ್ಯ ನದಿ ನೀರು ವಿವಾದ ವಿಧೇಯಕದಲ್ಲಿ ಇರೋ ದಾರಿ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಕಾನೂನಿನಲ್ಲೇ ಇದೆ
ಸಂಧಾನದ ಮಾರ್ಗ. ಹೇಗೆ? ಈ ನದಿ ನೀರು ಹಂಚಿಕೆಗೆ ಸಂಬಂಧಪಟ್ಟಂತೆ ಅಂತಾರಾಜ್ಯ ನದಿ ನೀರು ವಿವಾದ ಕಾಯ್ದೆ ಇದೆ, 2019ರಲ್ಲಿ ಜಾರಿಗೆ ಬಂದಂಥದ್ದು. ವಿವಾದ ಇತ್ಯರ್ಥಕ್ಕೆ ಸಂಧಾನ ಸಮಿತಿ ಕಡ್ಡಾಯ ಅನ್ನೋದನ್ನ ತಿಳಿಸತ್ತೆ. ನೇರ ನ್ಯಾಯಾಧಿಕರಣಕ್ಕೆ ಹೋಗುವಂತಿಲ್ಲ. ಮೊದಲು ಸಂಧಾನ, ಮಾತುಕತೆ, ವಾಸ್ತವ ಚಿತ್ರಣದ ಅರಿವು, ಇದರ ಅವಲೋಕನ ಇದೆಲ್ಲ ಆದ ನಂತರದಲ್ಲಿ ಬೇರೆ ಮಾರ್ಗವೇ ಇಲ್ಲ ಅಂತ ಅನಿಸಿದ ಸಂದರ್ಭದಲ್ಲಿ, ಅಥವಾ ಈ ಸಂಧಾನ ಮಾತುಕತೆಯ ಹಂತದಲ್ಲಿ ನಮ್ಮ ರಾಜ್ಯಕ್ಕೇನೋ ಅನ್ಯಾಯ ಆಗ್ತಿದೆ ಅಥವಾ ನಮ್ಮ ರಾಜ್ಯದ ವಾದಕ್ಕೆ ಮನ್ನಣೆ ಸಿಗ್ತಿಲ್ಲ ಅಂತ ಅನಿಸಿದ ಸಂದರ್ಭದಲ್ಲಿ, ಕಾನೂನು ಹೋರಾಟ ಅನಿವಾರ್ಯ ಅನಿಸಿದ ಸಂದರ್ಭದಲ್ಲಿ ನ್ಯಾಯಾಧಿಕರಣದ ಮೊರೆಗೆ ಹೋಗ್ಬೋದು. ಇತ್ಯರ್ಥ ಸಮಿತಿ ಮುಂದೆ ಸಂಧಾನದ ಪ್ರಯತ್ನ ಮಾಡಲೇಬೇಕು. ಇತ್ಯರ್ಥ ಸಮಿತಿಗೆ 1 ವರ್ಷದ ಕಾಲಾವಕಾಶ ಇರುತ್ತೆ. ಸಂಧಾನ ವಿಫಲವಾದರೆ ಮುಂದಿನ ಹೆಜ್ಜೆ ನ್ಯಾಯಾಧಿಕರಣದ ಹತ್ತು. ಇದೆಲ್ಲದಕ್ಕಿಂತ ಮುಂಚೆ ಮಾತುಕತೆಯ ಪ್ರಯತ್ನಗಳು ಈಗ ಬಹುಶಃ ಅಂಥದ್ದೇ ಒಂದು ಮಾತುಕತೆಗೆ DK ಶಿವಕುಮಾರ್ ಹಾಗೆ ವಿಜಯ್ ಅವರ ನಡುವೆ ವೇದಿಕೆ ನಿರ್ಮಾಣ ಆಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಮಾತುಕತೆಯೇ ಅಲ್ಟಿಮಮ್ ಅಲ್ಲ. ಇನ್ ಕೇಸ್ ಇಲ್ಲಿ ಫಲಪ್ರದವಾದರೂ ಕೂಡ ಅದೇ ಅಲ್ಟಿಮೇಟ್ ಅಲ್ಲ. ಒಂದಷ್ಟು ಕಾನೂನಾತ್ಮಕ ಸಂಕಷ್ಟಗಳು ಅಥವಾ ಕಾನೂನಾತ್ಮಕ ಈ ಸಂಕೋಲೆಗಳು ಬಿಡಿಸೋದು ಇನ್ನೂ ಬಾಕಿ ಉಳಿದಿರುತ್ತೆ ಅಂತ ಹೇಳಿ. ಡೆಫಿನೆಟ್ಲಿ. ಯಾಕಂದರೆ ನೋಡಿ, ಈಗ 4-5 ಸಭೆಗಳಾಯಿತು ಸ್ಮಿತಾ. ಯಾವುದು? CWMA ಮತ್ತು CWRC. ಈ 5 ಸಭೆಗಳಲ್ಲೂ ನೀವು ಲೆಕ್ಕ ಹಾಕ್ಲಿಕ್ಕೆ ಹೋದರೆ ನೋಡಿ, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ 3 ತಿಂಗಳಲ್ಲೇ ನಾವು ತಮಿಳುನಾಡಿಗೆ 120 TMC ನೀರು ಹೆಚ್ಚು ಕಡಿಮೆ ಕೊಡಬೇಕಾಗುತ್ತೆ. ನೀವು ಕಾವೇರಿ ಜಲಾನಯನ ಪ್ರದೇಶದ ಹಾರಂಗಿ, ಕಬಿನಿ, ಹೇಮಾವತಿ, KRS ಎಲ್ಲ ತಗೊಂಡ್ರೆ ಇಷ್ಟು ನೀರಿಲ್ಲ ಇವತ್ತು. ಅಂದರೆ ನಮಗೆ ಕುಡಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರಾಗಿದೆ ಅಷ್ಟೇ ಈಗ, ಮಳೆ ಬಂದ ನಂತರವೂ ಕೂಡ. ಹೀಗಿರುವಾಗ ಹ್ಯಾಕ್ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ. ಕರ್ನಾಟಕ ರಾಜ್ಯ ಹ್ಯಾಕ್ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಆದರೆ ತಮಿಳುನಾಡು ನೋಡಿ, ಅವರ ಅನಿವಾರ್ಯತೆ ಅವ್ರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ? ಈಗ ಈ ಕುರುವೈ ಬೆಳೆ ಇದೆಯಲ್ಲ, ಜುಲೈನಲ್ಲಿ ಅವರೇನು ಬೆಳೀತಾರೆ ಕುರುವೈ ಬೆಳೆ, ಅದಕ್ಕೆ ಕಾವೇರಿ ನೀರು ಅತ್ಯಂತ ಅನಿವಾರ್ಯ, ಬೇರೆ ದಾರಿಯೇ ಇಲ್ಲ. ಹಾಗೂ ಇದಾದ ನಂತರ ಈಗ ಮುಂದಿನ ತಿಂಗಳು ಆಗಸ್ಟಲ್ಲಿ ಸಾಂಬಾ ಬೆಳೆಯನ್ನು ಬೆಳೀತಾರೆ, ಅದಕ್ಕೆ ಬಿತ್ತನೆ ಮಾಡ್ತಾರೆ, ಅದಕ್ಕೂ ಕೂಡ ಕಾವೇರಿ ನೀರು ಅನಿವಾರ್ಯ. 3ನೇದು ಅವರು ನವೆಂಬರ್ ತಿಂಗಳಲ್ಲೇನೋ ತಾಳಡಿ ಬೆಳೆ ಇದೆ, ಅದಕ್ಕೆ ಅಷ್ಟರ ಮಟ್ಟಿಗೆ ಅವರು ಅವಲಂಬಿತರಾಗಿರೋದಿಲ್ಲ. ಯಾಕಂದರೆ ತಮಿಳುನಾಡಿಗೆ ಒಂದು ಅವಕಾಶ ಇದೆ, ಏನು ಗೊತ್ತಾ? ಅಲ್ಲಿ 2 ಮುಂಗಾರು ಮಳೆ ಬರುತ್ತೆ ಸ್ಮಿತಾ. ಅವರಿಗೆ 2 ಮುಂಗಾರು ಮಳೆ. ಅದನ್ನೇ ನಮ್ಮವ್ರು ಹೇಳೋದು. CWMA ಮುಂದೆ ಅಲ್ಲ ನೋಡಿ, ಅವ್ರಿಗೆ ಅವಕಾಶ ಇದೆ, ಮತ್ತೊಂದು ಮಳೆ ಬರುತ್ತೆ ಅವರಿಗೆ, ನಮಗೆ ಆ ಅವಕಾಶ ಇಲ್ಲ, ನಾವು ಇರೋ ನೀರನ್ನೇ ಕುಡಿಯೋ ನೀರಿಗೆ ಬಳಸ್ಕೋಬೇಕು ಅಂತೇಳಿ. ಇಷ್ಟೆಲ್ಲ ಇರುವಾಗ ನೀವು ಯೋಚನೆ ಮಾಡಿ, ಕಾನೂನು ಸಂಕಲೆಯನ್ನು ಮೀರಿ, ಆ ಕಾನೂನು ಸಂಕೋಲೆಯನ್ನು ಬಿಟ್ಟು ಇವರು ಒಂದು ರಾಜಕೀಯವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ಬೋದಾ? ಅಂಥ ಪವಾಡ ಆಗ್ಬಿಡ್ಬೋದಾ? ನಾವು ಹೇಳಿದ್ವಲ್ಲ ಈ ಸ್ಟೋರಿಯಲ್ಲಿ, 2012ರಲ್ಲಿ ಜಯಲಲಿತಾ ತಮಿಳುನಾಡಿನ ಮುಖ್ಯಮಂತ್ರಿ, ನಮ್ಮ ಮಂಡ್ಯದವರೇ, ಕರ್ನಾಟಕದ ಮಂಡ್ಯದವರು, ಮಳವಳ್ಳಿಯವರು, ಅವರಿಗೆ ಕಾವೇರಿ ವಿಚಾರ ಗೊತ್ತಿರೋಷ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ ತಮಿಳುನಾಡಲ್ಲಿ. ಅಂಥವ್ರು ಬಂದು ಸಾಧ್ಯವೇ ಇಲ್ಲ, ಅವರೇ ಮಧ್ಯದಲ್ಲೇ ಇನ್ನೂ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಅವರು, R ಅಶೋಕ್, ಸುರೇಶ್ ಕುಮಾರ್ ಅವರೆಲ್ಲ ಸಭೆಯಲ್ಲಿ ಕೂತಿದ್ರು. ದಡ 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 ಅಂತ ಎದ್ದು ಬಂದ್ಬಿಟ್ರು. ಎದ್ದು ಬಂದು ನಾವು ಮೀಡಿಯಾದವ್ರು ನಿಂತಿದ್ವಿ, ನಮ್ಮ ಮುಂದೆ ಬಂದು ಬೈಟ್ ಕೊಟ್ಟೋದ್ರು. ಏನಂತ? ನಾನು ಈ ಒಪ್ಪಂದವನ್ನು ಒಪ್ಕೊಳ್ತಾ ಇಲ್ಲ, ನಮಗೆ ನೀರು ಬೇಕು ಅಷ್ಟೇ. ಸಾಂಬಾ ಬೆಳೆಗೆ ನೀರು ಅಗತ್ಯ ಇದೆ ನಮಗೆ. ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿದ್ದು ಸ್ಮಿತಾ. HAL ಏರ್ಪೋರ್ಟ್ನ ಅತ್ಯಂತ ಐಷಾರಾಮಿ ಹೋಟೆಲ್ ಅಂದರೆ ನಿಮಗೆ ಗೊತ್ತಾಗುತ್ತೆ, ಮಣಿಪಾಲ್ ಆಸ್ಪತ್ರೆ ಎದುರುಗಡೆ ಇದೆ. ಅದೇ ಹೋಟೆಲ್ನಲ್ಲಿ ಕೂತ್ಕೊಂಡು ಮಾತುಕತೆ ಆಗಿತ್ತು. ಎದ್ದು ಹೋಗೇ ಬಿಟ್ಟರು, ಅವರು ಒಪ್ಕೊಳ್ಳೇ ಇಲ್ಲ. ಡೈರೆಕ್ಟ್ ಹೋಗಿದ್ದು ಎಲ್ಲಿ ಗೊತ್ತಾ? ಅವರು ಸುಪ್ರೀಂ ಕೋರ್ಟಿಗೆ ಹೋದರು. ಅಂದರೆ ಯಾವ ರೀತಿ ಆಗುತ್ತೆ ಇಂಥ ಒಪ್ಪಂದಗಳು? ಯಾರು ಕರ್ನಾಟಕದ ಹೆಣ್ಣು ಮಗಳು ಅಂತ ಅನ್ಸ್ಕೊಂಡಿದ್ರು ಅವರೇ ಒಪ್ಕೊಂಡಿಲ್ಲ ಅಂದಮೇಲೆ ವಿಜಯ್ ಇವತ್ತು ಬಂದು ಅದನ್ನು ಏಕಾಏಕಿ ಒಪ್ಕೊಂಡು ಬಿಡ್ತಾರಾ? ಅಂಥದ್ದೊಂದು ಶತಮಾನದ ಸಮಸ್ಯೆಗೆ ತೀರ್ಮಾನ ಆಗೋಗ್ಬಿಡುತ್ತಾ? ಪ್ರಶ್ನೆಗಳು ಸಹಜವಾಗಿದೆ. ಹಾಗೊಂದು ವೇಳೆ ಆಗಿದ್ದೇ ಆದರೆ ಆಗಲಿ ಅಂಥೇಳಿ ಪ್ರತಿಯೊಬ್ಬರು ತಮಿಳುನಾಡಿನ ರೈತರು, ಕರ್ನಾಟಕದ ರೈತರು ಕೂಡ ಬಯಸ್ತಾರೆ. ಬಹುಶಃ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ಸ್ಮಿತಾ ಈ ವಿಚಾರವನ್ನು. ಈಗ ಮೇಕೆದಾಟು DK ಶಿವಕುಮಾರ್ ಅವರ ಎಟ್ಟಗೇನ್ ಪೊಲಿಟಿಕಲ್ ಪ್ರಶ್ನೆಗೆ DK ಶಿವಕುಮಾರ್ ಅವರ ಒಂದು ರೀತಿಯ ಕನಸಿನ ಯೋಜನೆ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅವ್ರು ಮಾಡಿದ ಪಾದಯಾತ್ರೆ, ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆ, ಈಗ ಮಹತ್ವಾಕಾಂಕ್ಷಿ ರಾಜಕಾರಣಿ 2028 ಕೂಡ ವಾಪಸ್ ಬರಬೇಕು ಅಂತ ಬಯಸ್ತಾ ಇರುವ ರಾಜಕಾರಣಿಯಾಗಿ DK ಶಿವಕುಮಾರ್ ಅವರು ಶತಾಯಗತಾಯ ಪ್ರಯತ್ನ ಮಾಡುವ ಸಾಧ್ಯತೆ ಇದೆ. ಸೊ ಇದು ವೈಯಕ್ತಿಕ ಜೊತೆಗೆ ರಾಜ್ಯಕ್ಕೂ ಹಿತ ಅನ್ನೋ ಸಂದರ್ಭದಲ್ಲಿ ಒಂದು ಹೆಜ್ಜೆ ನಾವೇ ಮುಂದಿಡ್ತೀವಿ ಅಥವಾ ಒಂದು ಹೆಜ್ಜೆ ನಾವೇ ಕಾಂಪ್ರಮೈಸ್ ಆಗ್ತೀವಿ ಅನ್ನೋ ಹಂತದ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆಯಾ ಅಂತ? ಡೆಫಿನೆಟ್ಲಿ. ಯಾಕಂದರೆ ಬಹುಶಃ ಈ ಸಭೆಯಲ್ಲಿ DK ಶಿವಕುಮಾರ್ ಅವರ ಮೊಟ್ಟ ಮೊದಲ ಮಾತೆ ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಹೆಂಗೆ ಉಪಯೋಗ ಆಗುತ್ತೆ ಅಂತಲೇ ಆರಂಭ ಮಾಡ್ಬೋದು ಸ್ಮಿತಾ ಅವರು. ನೋಡಿ, ಇಂಥ ಬರಗಾಲದ ಸ್ಥಿತಿಯಲ್ಲೂ ಕೂಡ ಆ ಮೇಕೆದಾಟು ಡ್ಯಾಮ್ ಇದ್ದರೆ ನಾವು ನಿಮಗೆ ನೀರು ಕೊಡಲಿಕ್ಕಾಗುತ್ತೆ ಅಂಥೇಳಿ ಆ ರೀತಿ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನೇ ಮಾಡ್ಬೋದು. ಯಾಕಂದರೆ ನೀವು ಹೇಳಿದ್ರಲ್ಲ, ಅವರ ಮೇಕೆದಾಟು ಪಾದಯಾತ್ರೆ, ಅವರು ಮುಖ್ಯಮಂತ್ರಿ ಆಗಿರುವ ಕಾಲಘಟ್ಟದಲ್ಲಿ ಅವರು ಕಳೆದ ಚುನಾವಣೆಗೂ ಮುನ್ನ ಕೊಟ್ಟ ಅತಿ ದೊಡ್ಡ ಭರವಸೆಯೇ ಅದು
ಮೇಕೆದಾಟು ಯೋಜನೆ ಇದ್ದು ಮತ್ತು ಅವರ ಸಾಧನೆಯ ಪಟ್ಟಿಗೆ ಇದನ್ನೊಂದು ಸೇರಿಸ್ಕೊಂಡು ಹೋಗಬೇಕು ಅನ್ನೋದು ಇರುತ್ತಲ್ಲ ಒಬ್ಬ ಮುಖ್ಯಮಂತ್ರಿಗೆ. ಆ ಹಿನ್ನೆಲೆಯಲ್ಲಿ ಅದನ್ನೇ ಮೊದಲು ಅವ್ರು ಪ್ರಸ್ತಾವ ಮಾಡ್ಬೋದು. ಕಾವೇರಿಯ ಸಂಕಷ್ಟ ಸೂತ್ರ ಅದು ರೂಪಿತ ಆಗುತ್ತೋ ಬಿಡುತ್ತೋ, ಆದರೆ ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಈ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾರೆ. ಅದು ಯಾವ ರೀತಿ ಮಾಡ್ತಾರೆ, ನಮಗೇನೋ ಉಪಯೋಗ ಆಗುತ್ತೆ ಅಂತಲ್ಲ. ಈಗ ನೋಡಿ, 5 ಸಭೆ ಆಯಿತು CWMA ಮತ್ತು CWRCದು, ನಿಮಗೆ ಒಂದು ಹನಿ ನೀರು ಕೊಡ್ಲಿಕ್ಕೆ ಹೇಳಿಲ್ಲ. ಅದೇ ಮೇಕೆದಾಟು ಡ್ಯಾಮ್ ಇದ್ದಿದ್ರೆ ನಾವು ನಿಮಗೆ ನೀರು ಕೊಡಲೇಬೇಕಿತ್ತು ಮತ್ತು ಕೊಡ್ತಾ ಇದ್ವಿ. ಅಲ್ಲಿ ನೀರು ಸ್ಟಾಕ್ ಇರ್ತಾ ಇತ್ತು. ಸಂಕಷ್ಟದ ಸಮಯದಲ್ಲೂ ಬರಗಾಲದ ಸಂದರ್ಭದಲ್ಲೂ ನಿಮಗೆ ನೀರು ಕೊಡ್ಬೋದು ಅನ್ನುವ ವಿಚಾರವನ್ನೇ ಅವರು ಪ್ರಸ್ತಾವ ಮಾಡುವಂಥ ಸಾಧ್ಯತೆ ಇದೆ. ಬಹುಶಃ ಅದೇ ಕಾರಣಕ್ಕಾಗಿ ದೆಹಲಿಗೆ ಹೋದಾಗ ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ರ ಬಳಿ ಈ ವಿಚಾರವನ್ನು ಅವರು ಪ್ರಸ್ತಾವ ಮಾಡಿದ್ದು. ಮತ್ತೆ ನೋಡಿ, ಒಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡುವಂಥ ಪ್ರಯತ್ನ ಇಲ್ಲ ಆಗ್ತಾ ಇದೆ. ಚಂದ್ರಬಾಬು ನಾಯ್ಡು ಅವರನ್ನು ಕರೆಸಿದ್ರು TB ಡ್ಯಾಮ್ನ ಗೇಟ್ಗಳ ಬದಲಾವಣೆಯ ಸಂದರ್ಭದಲ್ಲಿ. ಎಲ್ಲರೂ ಭಾವಿಸಿದ್ರು, ಅವರದೇ ಅಧಿಕಾರಿಗಳು ಹೇಳ್ತಾ ಇದ್ರು ಬಹುಶಃ ಬರಲಿಕ್ಕಿಲ್ಲ ಅಂತ. ಆದರೆ ಚಂದ್ರಬಾಬು ನಾಯ್ಡು ಬಂದರು. ಸೊ ಈಗ ವಿಜಯ್ ಅವರು ಕೂಡ ಬರಲಿಕ್ಕೆ ರೆಡಿಯಾಗಿದ್ದಾರೆ. ಬಂದ ನಂತರ ನೋಡಿ, ಆನ್ ದಿ ಟೇಬಲ್ ಅಲ್ಲಿ ಕೂತಾಗ ಮಾತುಕತೆ ಯಾವ ಹಾದಿಯನ್ನು ಹಿಡಿಯುತ್ತೆ, ಆ ಸಮಯಕ್ಕೆ ಸಂದರ್ಭಕ್ಕೆ ಹೇಳುವ ವಿಚಾರಕ್ಕೆ ಅದು ಡಿಪೆಂಡ್ ಆಗಿರುತ್ತೆ. ಆದರೆ ಇಂಥದ್ದೊಂದು ಪ್ರಯತ್ನ ಜಾರಿಗೆ ಬಂದಿದೆಯಲ್ಲ, ಅಂಥದ್ದೊಂದು ಪ್ರಯತ್ನ ಆಗ್ತಾ ಇದೆಯಲ್ಲ, ಅದನ್ನು ಒಂದು ಹೋಪ್ನಿಂದ ಆಪ್ಟಿಮಿಸ್ಟಿಕ್ ಆಗಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.